ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು MME ಬೋರ್ವೆಲ್. ಅವರ ಆಫೀಸ್ ಇನ್ ಕಮ್ಮನಲ್ಲಿ ಬೆಂಗಳೂರು 33. ಈಗ ನಾರ್ಮಲಾಗಿ ಬೋರ್ ಹಾಕೋದು ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಪಾಯಿಂಟು ಪಾರ್ಟಿ ಮಾಡಿರ್ತಾರೆ, ಯಾರೋ ಒಬ್ಬರು ಡಿವೈನರ್ ಮಾಡಿರ್ತಾರೆ, ಅವರು ಬೋರ್ವೆಲ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೋರ್ವೆಲ್ ಆಫೀಸ್ ಅವ್ರಿಗೆ ಏನು ಮಾಡ್ತಾರೆ, ಕಾಂಪಿಟೇಷನ್ ರೇಟ್ ಕೊಡ್ತಾರೆ. ಹೆಂಗೆ ಕೊಡ್ತಾರೆ, ಹೆಂಗೆ ವರ್ಕೌಟ್ ಆಗುತ್ತೆ, ಕೇಸಿಂಗ್ ಪೈಪು 10 ಇಂಚ್ ಪೈಪು ಜಾಸ್ತಿ ಹಾಕ್ತಾರೆ, ಫಿಲ್ಟರ್ ಪೈಪು ಮೇಯ್ನಾಗಿ ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ವರ್ಕೌಟ್ ಆಗಿಬಿಡುತ್ತೆ. ನಮ್ಮದು ಬಂದು ನನ್ನ ಲೆಕ್ಕ ಏನಂದರೆ, ಈಗ ದೊಡ್ಡ ಗಾಡಿ ಇಟ್ಕೊಳ್ಳಿ, ನಾವೇ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಾವೇ ಡ್ರಿಲ್ಲಿಂಗ್ ಮಾಡಬೇಕಂದ್ರೆ 10 ರೂಪಾಯಿ ರೇಟು ಜಾಸ್ತಿ ಆಗುತ್ತೆ. ಫಸ್ಟ್ ಬಂದು ನಾವು ಸೈಟ್ ವಿಸಿಟ್ಗೆ ಇನ್ಸ್ಪೆಕ್ಷನ್ಗೆ 2000 ರೂಪೀಸ್ ಚಾರ್ಜ್ ಮಾಡ್ತೀವಿ. ನಮಗೆ ಸಮಾಧಾನ ಆಗತ್ತಂತ ಹೇಳ್ತೀವಿ. ವಾಸ್ತು ಟ್ಯಾಲಿ ಆಗತ್ತರ ಜಾಗ ಇದೆ ಅಂತ ನೋಡ್ತೀವಿ. ಆಮೇಲೆ ಪಾಯಿಂಟ್ ಚೆಕ್ ಮಾಡೋದು. ಪಾಯಿಂಟ್ ಚೆಕ್ ಮಾಡೋಕ್ಕೆ 12,000 ರೂಪೀಸ್ ಚಾರ್ಜ್ ಆಗುತ್ತೆ. ಆವಾಗ 2000 ಮೈನಸ್ ಮಾಡಿಬಿಟ್ಟು 10,000 ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ನನಗೆ ಸಮಾಧಾನ ಆಗಿಲ್ಲ ಅಂದರೆ ಆ 10,000ನಲ್ಲಿ 5,000 ರಿಟರ್ನ್ ಮಾಡಿಬಿಡ್ತೀವಿ. ಮ್ಯಾಕ್ಸಿಮಮ್ ಪಾಯಿಂಟ್ ಸಿಕ್ಬಿಡುತ್ತೆ. ರೇರ್ ಕೇಸು 1-2 ಜಾಗ ನನಗೆ ಸಿಕ್ಕಲ್ಲ. ಒಂದೇ ಗ್ಯಾಪ್ ಬರ್ತಾಯಿದೆ ಅಂದರೆ ಪಾಯಿಂಟ್ ಕೊಡೋಂಗಿಲ್ಲ. 3 ಗ್ಯಾಪ್ ಬಂದುಬಿಡಬೇಕು, ಸರಿನಾ. ಭೂಮಿ ಒಳಗಡೆ ಇರೋದು ಯಾರು 100% ಹೇಳೋಂಗಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ಬೋದು. ಇಲ್ಲ ಸರ್, ನಿಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡೋಕ್ಕೆ 1,200 ರೂಪಾಯಿ ತಗೊಳ್ತಾ ಇದ್ದೀರಾ ಅಂತ ಹೇಳಿದರೆ, ಬೇರೆಯವ್ರು ಏನು ಮಾಡ್ತಾರೆ, ನನಗೆ 1000 ರೂಪೀಸ್ ಚೆಕ್ ಮಾಡೋರು ಇದ್ದಾರೆ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ, ಧೈರ್ಯವಾಗಿ ಕೊಡ್ಬಿಟ್ರು. ಅವ್ರು ಚೆಕ್ ಮಾಡಿದ್ರು ಡಿವೈನಿಂಗ್ನೇ, ನಾವು ಚೆಕ್ ಮಾಡೋದು ಡಿವೈನಿಂಗ್ನೇ. ಯಾರು ಚೆಕ್ ಮಾಡಿದ್ರು ಪಾರ್ಟಿಗೆ ನೀರಿನ ಋಣ ಇದ್ರೆ ಮಾತ್ರ ನೀರು ಬರೋದು, ಅರ್ಥ ಮಾಡ್ಕೊಳ್ಳಿ. ಈಗ ಪಾಯಿಂಟ್ ನೀವು ಕೊಟ್ಬಿಟ್ಟು ಬಿದ್ದರೆ ಅವ್ರು ಬೇರೆ ಡ್ರಿಲ್ ಮಾತ್ರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಫಿಟ್ ಬೇಕಾ ಅಷ್ಟು ಫಿಟ್ ಡ್ರಿಲ್ ಮಾಡ್ತಾರೆ. ಆಮೇಲೆ ಫಿಲ್ಟರ್ ಪೈಪ್ ಹಾಕ್ಬಿಡ್ತಾರೆ. ಅವ್ರು ನೀರು ಬರೋದು ಯೋಚನೆ ಮಾಡಲ್ಲ. ಈಗ ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ 1 ಫೀಟಿನೂ ನೀರು ಬಂದುಬಿಡ್ಬೇಕಂತ ಫೀಲಿಂಗ್ನಲ್ಲಿ ಮಾಡ್ತೀವಿ ನಾವು. ನಮ್ಗೆ ನೀರು ಬಂದ್ಬಿಡೋ ನಾವು ಪೂಜೆ ಎಲ್ಲ ಸೇರಿ ಎಲ್ಲ ಮಾಡ್ತೀವಿ. ದೊಡ್ಡ ಗಾಡಿಗೆ ಏನು ಪ್ರಾಬ್ಲಮ್ ಅಷ್ಟು ಇರಲ್ಲ. ಈಗ ಚಿಕ್ಕ ಗಾಡಿಗೆ ಈಗ ಬನ್ನಿ, ರೋಬೋ ಗಾಡಿಗೆ ಯಾವಾಗಲೂ ಫಸ್ಟು ಯಾರಿದ್ರೂ ಸರಿ, ಫಸ್ಟ್ ಅವರು ಒಂದು ಶಾರ್ಟ್ ವಿಡಿಯೋ ಕಳಿಸ್ಬೇಕು. ಅವ್ರು ಎದುರು ಮನೆಗೆ ಬಂದುಬಿಟ್ಟು ಲೆಫ್ಟ್ ಸೈಡ್ ರೋಡು ರೈಟ್ ಸೈಡ್ ರೋಡು ತೋರಿಸ್ಬೇಕು. ಆಮೇಲೆ ಸೈಟಿನ ಜಾಗ ತೋರಿಸ್ಬೇಕು. ಹೈಟು 11 ಫೀಟ್ ಇರಬೇಕು. ನಮಗೆ 10.5 ಸಾಕು, ಇದ್ರೂ 11 ಫೀಟ್ ಇದ್ದರೆ ಒಳ್ಳೆಯದು. ಪಾಯಿಂಟ್ ನೀವು ಮಾಡಿಬಿಟ್ಟಿದ್ರೆ ಸೇಮ್ ಅದೇನೆ ಪಾಯಿಂಟ್ ನೀವು ನಮಗೆ ಕೊಟ್ಬಿಡಿ. ಸೊ ನಾವು ಬಂದು ಜಾಗ ಗಾಡಿಗೆ ಸೆಟ್ ಆಗುತ್ತೆ ಇಲ್ಲ ಅಂತ ನಾವು ಹೇಳ್ಬಿಡ್ತೀವಿ. ಸೆಟ್ ಆಗುತ್ತಿಲ್ಲ ಅಂತ ಅದಕ್ಕೆ 2000 ರೂಪೀಸ್ ಮಿನಿಮಮ್ ಚಾರ್ಜಸ್ ಆಗುತ್ತೆ. ಸರ್ ಇದು ಗಾಡಿ ನಮಗೆ ಸೆಟ್ ಆಗೋಲ್ಲ, ಇದು ಹೊಡಿಬೇಕು ಅದೆಲ್ಲ ಹೊಡಿಬೇಕು ಅಂತ ಹೇಳ್ಬಿಡ್ತೀವಿ. ಇಲ್ಲ ಸರ್ ಪಾಯಿಂಟ್ ನೀವೇ ಮಾಡಿ, ನಾನು ಯೂಟ್ಯೂಬ್ನಲ್ಲಿ ನೋಡಿದ್ವಿ ಅಂದ್ರೆ ನಾನು ಮಾಡ್ತೀವಿ. ಫಸ್ಟು 2000 ರೂಪೀಸ್ ತೊಗೊಂಡ್ಬಿಟ್ಟು ಜಾಗ ಹೆಂಗಿದೆ ಅಂತ ಹೇಳ್ತೀವಿ. ಗಾಡಿ ಸೆಟ್ ಮಾಡ್ಬೋದು ಅಂತ ನನಗೆ ಧೈರ್ಯ ಬಂದರೆ, ಸರ್ ಈ ಜಾಗದಲ್ಲಿ ನಾವು ಡ್ರಿಲ್ ಮಾಡ್ಬೋದು ಅಂತ ಹೇಳಿದರೆ, ಅವತ್ತೊಂದು ದಿವಸನೇ ನೀವು ಪಾಯಿಂಟ್ ಚೆಕ್ ಮಾಡಿದೆ ಈ ಥರ ಇರಬೇಕು ಜಾಗ. 12,000 ರೂಪೀಸ್ ಚಾರ್ಜಸ್ನಲ್ಲಿ 2,000 ರೂಪೀಸ್ ಮೈನಸ್ ಮಾಡಿಬಿಡ್ತೀವಿ. 10,000 ತೊಗೊಂಡ್ಬಿಟ್ಟು ಪಾಯಿಂಟ್ ಚೆಕ್ ಮಾಡ್ತೀವಿ. ನನಗೆ ಸಮಾಧಾನ ಆಗಿದ್ರೆ ಒಪ್ಕೊಂಡು, ನನಗೆ ಸಮಾಧಾನ ಆಗಿಲ್ಲ ಅಂದರೆ ಅದಕ್ಕೂ 5,000 ರೂಪೀಸ್ ಅವಾಗಲೇ ರಿಟರ್ನ್ ಮಾಡಿಬಿಡ್ತೀವಿ. ಬೋರ್ ಹಾಕೋದು ಬೇಡ ಅಂತ ನನ್ನ ಸಜೆಷನ್ ಕೊಟ್ಬಿಡ್ತೀವಿ. ಅರ್ಥ ಆಯ್ತಾ. ಆಮೇಲೆ ಡ್ರಿಲ್ಲಿಂಗ್ ಮಾಡ್ತೀವಿ. 90% ನೀರು ಬಂದುಬಿಡುತ್ತೆ. ಇನ್ ಕೇಸ್ 10% ಬಂದಿಲ್ಲ ಅಂದರೆ ನಾನೇನು ರಿಸ್ಕ್ ತೊಗೊಳಂಗಿಲ್ಲ, ಸರಿನಾ. ಅದು 10% ರಿಸ್ಕ್ ದೇವ್ರ ಮೇಲೆ ಭಾರ ಇಟ್ಟೆ ಮಾಡಬೇಕು. 100% ಗ್ಯಾರಂಟಿ ಕೊಡೋಂಗಿಲ್ಲ. ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ ಒಂದು ಇಂಟ್ರೆಸ್ಟ್ನಲ್ಲಿ ಡ್ರಿಲ್ ಮಾಡೋ ಟೈಮ್ನಲ್ಲಿ ನಾವು ಸ್ವಲ್ಪ ಹೋಪ್ನಲ್ಲಿ ಇರ್ತೀವಿ, ನೀರು ಬಂದುಬಿಡಬೇಕು ಅಂತ ಮೈಂಡ್ನಲ್ಲಿ ಡ್ರಿಲ್ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸು. ನೀವು ಚೆಕ್ ಮಾಡಿದ್ರು ನಾವು ಡ್ರಿಲ್ ಮಾಡ್ತೀವಿ, ನಾವು ಚೆಕ್ ಮಾಡಿದ್ರು ನೀವು ಡ್ರಿಲ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ.
ಬೇರೆ ಪಾಯಿಂಟ್ ಮಾತ್ರ ಮಾಡಿಕೊಡಿ ಅಂದರೆ ಪಾಯಿಂಟ್ ಒಂದು ಮಾತ್ರ ಮಾಡಿಕೊಡ್ತೀವಿ, ಅದಕ್ಕೂ ಏನು ಸಜೆಷನ್ ಅಲ್ಲ. ಅಲ್ಲ ನಿಮ್ಮ ಇಷ್ಟನೇ. ಇದು ಹೆಂಗೆ ಕಾಂಪಿಟೇಷನ್ ರೇಟ್ ಮಾಡ್ತಾರಂದ್ರೆ, ಈಗ ರೋಬೋ ಗಾಡಿಗೆ ನಾವು ಚೆಕ್ ಮಾಡಿದ್ರೆ ಮಾರ್ಕೆಟ್ ಅಂದರೆ 10 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ನೀವು ನಮಗೆ ಪಾಯಿಂಟ್ ಕೊಟ್ಟು ಬಿಟ್ಟಿದ್ರೆ ಮಾರ್ಕೆಟ್ ಅಂದರೆ 10 ರೂಪಾಯಿ ರೇಟ್ ಕಡಿಮೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಹೆಂಗೆ ಸರ್ ಬೇರೆಯವ್ರು ಕಡಿಮೆ ಮಾಡ್ತಾರಂದ್ರೆ, ಅದು ಏನೇನು ಕತೆ ಇದೆ, ನಾವೇನು ಹೇಳಬೇಕು ಹೇಳಿ. ನಾವು 10 ಇಂಚ್ PVC ಪೈಪು ಜಾಸ್ತಿ ಯೂಸ್ ಮಾಡಲ್ಲ, MS ಪೈಪು ಜಾಸ್ತಿ ಯೂಸ್ ಮಾಡ್ತೀವಿ. 5 ಇಂಚು ಸ್ಲಟೆಡ್ ಪೈಪು ಎಲ್ಲರೂ ಹಾಕ್ತಾರೆ, ನಾವು ಅದು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಲಾಗ್ ಬುಕ್ ಮೇಂಟೈನ್ ಮಾಡ್ತೀವಿ. ಆ ಲಾಗ್ ಬುಕ್ ನೋಡಿದ್ರೆ ನೀವು ಫಿಲ್ಟರ್ ಪೈಪ್ ಹಾಕ್ಬೇಕಾ ಬೇಡ ಅಂತ ವಿಷಯ ಗೊತ್ತಾಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀವಿ. ನಂದು ಯೂಟ್ಯೂಬ್ ವೀಡಿಯೋಗಳು ನೋಡ್ಬೋದು. ನೋಡಿ, ಯಾವ ಓಡಿಂಗ್ ಥರ ಇಲ್ಲ. ನಾವು ಪಾಯಿಂಟ್ ಕೊಟ್ಬಿಟ್ರೆ ಯಾರು ಬೇಕಂದ್ರೆ ಡ್ರಿಲ್ ಮಾಡ್ಬೋದು. ಇದೇ ರೋಬೋ ಗಾಡಿ. ಈ ಥರ ಒಂದು ಗಾಡಿ ಬರುತ್ತೆ, ಈ ಥರ ಒಂದು ಗಾಡಿ ಬರುತ್ತೆ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಒಂದು ದಿವಸ ಫುಲ್ ಡೇ ನೀರು ಸಪ್ಲೈ ಮಾಡಬೇಕು. ಈಗ 100 ಅಡಿ ಕೇಸಿಂಗ್ ಬರುತ್ತೆ ಅಂತ ಇಟ್ಕೊಳ್ಳಿ. 80 ಫೀಟು 10 ಇಂಚ್ ಪೈಪ್ ಹಾಕ್ತಾರೆ. ಹೆಂಗೆ ಲೆಕ್ಕ ಆಯ್ತು ನೋಡಿ. ನಾವು 20 ಅಡಿ 40 ಅಡಿನೇ 10 ಇಂಚ್ ಪೈಪು ಹಾಕೋದು. ಕೆಲವು ಜಾಗ ಅದನ್ನು ಅವಾಯ್ಡ್ ಮಾಡ್ತೀವಿ. 12 ಇಂಚ್ ಪೈಪು ಒಂದು 5 ಅಡಿ 6 ಅಡಿ ಹಾಕ್ಬೋದು. ಕೇಸಿಂಗ್ ಬಂದು 100 ಫೀಟ್ ಕೇಸಿಂಗ್ ಬಂದರೆ 90 ಫೀಟೇ ಎರೆಕ್ಷನ್ ಮಾಡ್ತಾರೆ. ಆಮೇಲೆ ಫಿಲ್ಟರ್ ಪೈಪು ಹಾಕ್ಬಿಡ್ತಾರೆ. ಇದೇನು ಮಾಮೂಲಾಗಿ ಎಲ್ಲರೂ ಮಾಡೋದು. ನಾನೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದರೆ ಇಂಥ ಪೂಜೆ ಎಲ್ಲ ಮಾಡ್ತೀವಿ. ನೀರು ಬಂದುಬಿಡ್ಬೇಕಂದು ಹೋಪ್ ನಿಮಗೂ ಇರುತ್ತೆ. ಬಟ್ ಏನಿದ್ರು ಸರಿ, ಪಾಟಿ ಒಣ ಇದ್ರೆ ಮಾತ್ರ ನೀರು ಬರುವುದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀರು ಇಲ್ಲ ಅಂತ ಹೇಳಿದರೆ ಫಸ್ಟೇ ಹೇಳ್ಬಿಡ್ತೀವಿ. ಪಾಯಿಂಟ್ ಚೆಕ್ ಮಾಡೋರು ಬಂದು ಎಲ್ಲರೂ ನೀರಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಎಷ್ಟೋ ಜಾಗದಲ್ಲಿ ನೀರು ನನ್ನ ಲೆಕ್ಕ ಪ್ರಕಾರ ಇಲ್ಲ ಸರ್, ನೀವು ಬೇರೆಯವ್ರು ಬೇಕಂದ್ರೆ ಚೆಕ್ ಮಾಡಿಬಿಟ್ಟು ಪಾಯಿಂಟ್ ಕೊಡಿ ಡ್ರಿಲ್ ಮಾಡಿ ಕೊಡ್ತೀವಿ ಅದು ಹೇಳ್ಬಿಟ್ಟು ಡ್ರಿಲ್ ಮಾಡಿದ್ದೀವಿ. ನಮಗೆ ದೇವರು ಯಾವಾಗಲೂ ಬಿಟ್ಟಿಲ್ಲ. ಎಲ್ಲ ಪಾಯಿಂಟ್ಗಳು ಸ್ವಲ್ಪ ಡೆಪ್ತು ವೇರಿಯೇಷನ್ ಬರ್ಬೋದು, ನೀರು ಬಂದುಬಿಡುತ್ತೆ. ಬಟ್ ನೀರು ಬಂದರೂ ನಾವು 100% ಗ್ಯಾರಂಟಿ ಕೊಡೋಂಗೆ ಇಲ್ಲ. 90% ಹೋಪ್ ಮಾಡ್ಬೋದು. ಆಮೇಲೆ ನಮ್ಮ ಹತ್ರ ಬಂದು ಕ್ಯಾಮರಾ ಸ್ಕ್ಯಾನಿಂಗ್ ಐತೆ, ರಾಡ್ ಕ್ಲೀನಿಂಗ್ ಗಾಡಿ ಸಪ್ರೇಟ್ ಐತೆ, ಹೋಸ್ ಕ್ಲೀನಿಂಗ್ ಗಾಡಿ ಐತೆ, ಜೀಪ್ ವರ್ಕು ಮಾಡ್ತೀವಿ. ನನ್ನ ಆಫೀಸು ರಾಮಸ್ವಾಮಿ ಪಾಳ್ಯ ಗೋವಿಂದಪ್ಪ ರೋಡಲ್ಲಿ ಇದೆ. ನನ್ನ ರೆಸಿಡೆನ್ಸು ಅಲ್ಲೇ ಐತೆ. ಕಸ್ಟಮರ್ಗೆ ಹೇಳ್ತಾರೆ ಬೇರೆಯವ್ರಿಂದ ನಿಮ್ಮ ರೇಟ್ ಜಾಸ್ತಿ ಅಂತ. ಕರೆಕ್ಟ್ ಒಪ್ಕೊಳ್ತೀವಿ. ನಾನು ನಿಲ್ಲಿಸ್ಕೊಂಡ್ಬಿಟ್ಟು ಕೆಲಸ ಮಾಡಿಕೊಡ್ತೀವಿ. ನನಗೇನು ಎಕ್ಸ್ಟ್ರಾ ನೀವು ಪೇ ಮಾಡ್ತೀರೋ ಅದಂತ 10,000 ರೂಪಾಯಿ ಜಾಸ್ತಿ ನಿಮಗೆ ಸೇವ್ ಮಾಡಿಬಿಟ್ಟು ತೋರಿಸ್ತೀವಿ. ಹೆಂಗೆ ಸೇವ್ ಮಾಡೋಕ್ಕಾಗತ್ತೆ? ಈಗ ಫಿಲ್ಟ್ರ್ ಪೈಪು ನೆಸಿಟೀಸ್ ಇದ್ದರೆ 1000 ಫೀಟ್ ಹಾಕ್ಬಿಡ್ತಾರೆ. ಅದು ನಾನು ಅವಾಯ್ಡ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ನಾನು ಹಾಕಿರೋ ಎಲ್ಲ ಬೋರ್ಗಳಲ್ಲಿ ಫಿಲ್ಟ್ರ್ ಪೈಪು ಹಾಕಿಲ್ಲ. ಬೈ ಎಕ್ಸಾಂಪಲ್ಗೆ ಈಗ 1000 ಫೀಟ್ ಬೋರ್ ಬರುತ್ತೆ. 990ನಲ್ಲಿ ನಿಮಗೆ ಶಿಲ್ಟ್ ಬಂದುಬಿಡುತ್ತೆ, ಬೋರ್ ಕ್ಲೋಸ್ ಆಗತ್ತಂತ ಹೇಳ್ತಾರೆ. ಆವಾಗ ಫಿಲ್ಟ್ರ್ ಪೈಪ್ 1000 ಫೀಟ್ ಹಾಕ್ತಾರೆ.
ನಾನೇನು ಐಡಿಯಾ ಕೊಟ್ಟೆ ಅಂದರೆ ಎಲ್ಲಿ ಶಿಲ್ಟು ಬಂತು ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಈಗ 1000 ಫೀಟ್ ಬಂತಲ್ಲ, ಒಂದು 2 ಮುಟ್ಟೆ ಜಲ್ಲಿ ಹಾಕಿದರೆ ಫಿಲ್ಟ್ರ್ ಹಾಕೋ ನೆಸಿಟಿಸ್ ಇಲ್ಲ. ಆಮೇಲೆ ತೌಸಂಡ್ ಫೀಟ್ ಡ್ರಿಲ್ ಮಾಡಿದ್ದಾರೆ, 330ನಲ್ಲಿ ಶಿಲ್ಟು ಬಂದುಬಿಟ್ಟಿದೆ. ಬಟ್ ಆವಾಗ ಬೋರ್ ಕ್ಲೋಸ್ ಆಗೋಲ್ಲ, ಫ್ಯೂಚರ್ನಲ್ಲಿ ಕ್ಲೋಸ್ ಆಗ್ಬೋದು. ಅದು ಡೀಟೇಲ್ಸು ಲಾಗ್ ಬುಕ್ ನೋಡಿದ್ರೆ ಗೊತ್ತಾಗತ್ತೆ. ಅವಾಗ ಏನು ಮಾಡ್ಬೋದು, ಕೇಸಿಂಗ್ ಬಂತು 1000 ಫೀಟ್ ಹಾಕೋಂಗಿಲ್ಲ, ಫಿಲ್ಟರ್ ಪೈಪು 330ಗೆ ಲಾಕ್ ಮಾಡ್ಬೋದು. ಅದೆಲ್ಲ ಒಂದೊಂದಿಗೆ ಒಂದೊಂದು ಜಾಗದಲ್ಲಿ ಬರೋದು, ಅದು ಹೇಳೋಂಗಿಲ್ಲ, ನಿಲ್ಸ್ಕೊಂಡ್ಬಿಟ್ಟು ತೋರಿಸ್ಬೇಕು ಒಂದೊಂದು ರಾಡು ಎಷ್ಟು ಮಿನಿಟ್ ಹೋಗ್ತಾಯಿದೆ ಅಂತ. ಈಗ ಒಂದು ರಾಡು ಒಂದು 5 ನಿಮಿಷ 10 ನಿಮಿಷ ಹೋಗ್ತಾಯಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ರಾಡ್ 2 ಮಿನಿಟ್ಸ್ ನೀವು ಹೋಗ್ಬಿಟ್ರೆ ಬೋರ್ ಕ್ಲೋಸ್ ಆಗೋದು ಲೆಕ್ಕ. ಅದು ಲಾಗ್ ಬುಕ್ ನೋಡಿದ್ರೆ ಗೊತ್ತಾಗತ್ತೆ. ಲಾಗ್ ಬುಕ್ ಯಾರು ಮೇಂಟೈನ್ ಮಾಡ್ತಾರೆ? ಯಾರೂ ಮೇಂಟೈನ್ ಮಾಡಲ್ಲ. ನೀರು ಹೋಗಿದ್ರೆ ಸರಿ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಬಂದು 5 ಮಿನಿಟ್ಸ್ ಆಗುತ್ತೆ ರಾಡು, ಆಮೇಲೆ ಹೋಗಿ ಜಾಸ್ತಿ ಆಗುತ್ತೆ, 12 ಮಿನಿಟ್ಸೂ ಹೋಗ್ಬಿಡುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, 9 ಮಿನಿಟ್ಸ್ 7 ಮಿನಿಟ್ಸ್ ಬಂದರೆ ನೀರು ಬಂದುಬಿಡುತ್ತೆ. ನೀವು ನೋಡ್ಬೋದು, ಒಂದು ನೋಟ್ಬುಕ್ ತೊಗೊಂಡ್ಬಿಟ್ಟು ಒಂದೊಂದು ರಾಡನ್ನು ಸರಿ ಎಷ್ಟು ಮಿನಿಟ್ ಆಗ್ತದೆ ನೋಡಿದರೆ ನಿಮಗೆ ವಿಷಯ ಗೊತ್ತಾಗತ್ತೆ. ಡ್ರಿಲ್ಲಿಂಗ್ ಟೈಮಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿದ್ರೆ ಡೌನ್ ಆಗೋ ಟೈಮ್ನಲ್ಲಿ ನೀರು ಬಂದುಬಿಡುತ್ತೆ. ಈಗ 10 ಇಂಚು ಪೈಪು ತುಂಬ ಹಾಕ್ತಾರೆ, 100 ಫೀಟ್ ಕೇಸಿಂಗ್ ಬಂದರೆ 90 ಫೀಟ್ ಹಾಕ್ತಾರೆ. ನಾವು ಅದು ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಮೇಯ್ನಾಗಿ ನಾವು ಬಂದು ಸ್ಟ್ರಕ್ಚರು ಯಾವುದು ಡಿಸ್ಟರ್ಬ್ ಮಾಡಲ್ಲ, ಏನು ಹೊಡೆಯಿಲ್ಲ, ಸೀಲಿಂಗು ಕಟ್ ಮಾಡಲ್ಲ, ಕೆಳಗಡೆನೂ ಕಟ್ ಮಾಡಲ್ಲ. ಅಂಥ ಜಾಗ ಆದರೆ ನಾವು ರೆಡಿ ಮಾಡಿ ಡ್ರಿಲ್ ಮಾಡಿ ಕೊಡ್ತೀವಿ. ಯಾಕಂದರೆ ನಾವು ಫಸ್ಟ್ ನಮ್ಮ ಮೋಟಿವೇಶನ್ ಏನು, ಗಾಡಿ ಸೆಟ್ ಆಗಬೇಕು, ವಾಸ್ತು ಟೈಲಿ ಹಾಕಬೇಕು, ನೀರು ಇರಬೇಕು, ಎಷ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪಾಯಿಂಟ್ ಕೊಡ್ತೀವಿ. ನಾರ್ಮಲಾಗಿ ಪಾಯಿಂಟ್ ಮಾಡೋರು ಡ್ರಿಲ್ ಮಾಡಲ್ಲ, ಡ್ರಿಲ್ ಮಾಡೋರು ಪಾಯಿಂಟ್ ಮಾಡಲ್ಲ. ನಾವು ಫಸ್ಟು ಡ್ರಿಲ್ಲಿಂಗ್ ಫೀಲ್ಡಲ್ಲೇ ಇರ್ತೀವಿ ಬಿಗಿನಿಂಗ್ನಲ್ಲಿ, ಈಗ ಡಿವೈನಿಂಗ್ ಮಾಡ್ತಾಯಿದ್ದೀವಿ. ಡಿವೈನಿಂಗ್ನು 27 ಇಯರ್ಸ್ ಮಾಡ್ತಾಯಿದ್ದೀವಿ. ಅದು ಮುಂಚೆ ಡ್ರಿಲ್ಲಿಂಗ್ ಫೀಲ್ಡಲ್ಲೇ ಇತ್ತು ನಾವು. ತುಂಬ ಜನ ಏನು ಮಾಡ್ತಾರೆ, ಯಾರೊಬ್ಬರು ಪಾಯಿಂಟ್ ಚೆಕ್ ಮಾಡಿದರೆ ಸರ್ ಹೇಳ್ಬಿಟ್ರೆ ಯಾರಿಗೂ ನಾವು ರೆಕಮೆಂಡ್ ಮಾಡೋಂಗಿಲ್ಲ. ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ ಅದೊಂದು ವಿಷಯ ಗೊತ್ತಾಗತ್ತೆ. ನಾವು ಫುಲ್ ಟೈಮ್ ಅಲ್ಲೇ ಇರ್ತೀವಿ. ಅದೇ ಥರ ರೀಡ್ರಿಲ್ಲಿಂಗ್ ಕೆಲಸನೂ ಮಾಡ್ಬೋದು. ಈ ರೀಡ್ರಿಲ್ಲಿಂಗ್ ಎಲ್ಲ ಬೋರು ರೀಡ್ರಿಲ್ಲಿಂಗ್ ಮಾಡೋಂಗಿಲ್ಲ. ಒಂದು 10 ವರ್ಷ ಮುಂಚೆ ಇದ್ದರೆ ಬೋರು ರೀಡ್ರಿಲ್ಲಿಂಗ್ ಮಾಡ್ಬೋದು. 6.5 ಇಂಚು ಇದ್ದರೆ ನಾವು ಅದಕ್ಕೂ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು, 2000 ಚಾರ್ಜ್ ಆಗುತ್ತೆ. ಜಾಗ ಸೆಟ್ ಆಗೋದನ್ನು ನೋಡಬೇಕು, ಸರಿನಾ? ಹೈಟು 11 ಫೀಟ್ ಇರಬೇಕು. ಒಂದು ಅಂಬಾಸಿಡರ್ ಕಾರು ಬಂದು ನಿಲ್ಸ್ಕೊಂಡ್ಬಿಟ್ರೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ರೀಡ್ರಿಲ್ಲಿಂಗು ಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಸ್ಟ್ರೈಟವೇ ರೀಡ್ರಿಲ್ಲಿಂಗ್ ಮಾಡಿಬಿಡ್ತಾರೆ. ರೀಡ್ರಿಲ್ಲಿಂಗ್ ಮಾಡೋಕ್ಕೂ ಈಗ 600 ಮಾಡಿದ್ದಾರೆ, ಅದು ಕೆಳಗಡೆ ಹೋಗೋದ್ರೆ ನೀರು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕೂ ಡಿವೈನಿಂಗ್ ಮಾಡ್ತೀವಿ. ಅದು ಕೆಳಗಡೆ ಹೋಗ್ಬೋದು, ನೀರು ಇಲ್ಲ ಅಂದರೆ ಇದರಲ್ಲಿ ಡ್ರಿಲ್ ಮಾಡೋದು ವೇಸ್ಟ್ ಅಂತ ಹೇಳ್ಬಿಡ್ತೀವಿ. ಅದು ನಿಮಗೆ ಬೇರೆ ಡ್ರಿಲ್ಲಿಂಗ್ ಬೇರೆ ಡಿವೈನಿಂಗ್ ಚಾರ್ಜ್ ಮಾತ್ರ ವೇಸ್ಟ್ ಆಗುತ್ತೆ ಅಷ್ಟೇ. ಇಲ್ಲ ಸರ್ ಡಿವೈನಿಂಗ್ ಮಾಡೋದು ಬೇಡ, ನನಗೆ ಸ್ಟ್ರೈಟ್ವೇ ಡ್ರಿಲ್ಲಿಂಗ್ ಮಾಡಿ ನೀವು ಪಾರ್ಟಿ ಹೇಳಿಬಿಟ್ರೆ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಿಮಗೆ ಆಪ್ಷನ್ ಕೊಡ್ತಾಯಿದ್ದೀವಿ. ರೋಬೋ ಗಾಡಿಯಲ್ಲಿ 1600 ಫೀಟ್ ಮಾಡ್ಬೋದು, ದೊಡ್ಡ ಗಾಡಿಯಲ್ಲಿ 2000 ಫೀಟ್ ಡ್ರಿಲ್ ಮಾಡ್ಬೋದು.
ನಾರ್ಮಲಾಗಿ ಪಾಯಿಂಟ್ ಚೆಕ್ ಮಾಡೋದು ಒಬ್ಬರು ಇಬ್ಬರಿಗೆ ಕ್ರಾಸ್ ಚೆಕ್ ಮಾಡೋದು ತುಂಬ ಒಳ್ಳೆಯದು. ನಾವು ಬಂದು ಪೂಜೆ ಮಾಡಿಬಿಟ್ಟು ಪಾಯಿಂಟ್ ಮಾಡ್ತೀವಿ, ಟ್ರೆಡಿಷ್ನಲ್ಲು ಮಾಡ್ತೀವಿ, ಸೈಂಟಿಫಿಕ್ನು ಮಾಡ್ತೀವಿ. ಪಾರ್ಟಿ ಕೈನಲ್ಲಿ ಕಡ್ಡಿ ಕೊಟ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತೀವಿ. ಎಲ್ಲ ಮಾಡಿ ನಮಗೆ ಸಮಾಧಾನ ಆಗಬೇಕು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಲವು ವೀಡಿಯೋಗಳು ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ಹತ್ರ ರೋಬೋ ಗಾಡಿನೂ ಐತೆ, 6 ವೀಲ್ನೂ ಐತೆ, 10 ವೀಲು ಐತೆ, ಸೆನ್ಸರ್ ಗಾಡಿ ಐತೆ, ಸಾದಾ ಗಾಡಿನೂ ಐತೆ, ರಾಡ್ ಕ್ಲೀನಿಂಗ್ ಗಾಡಿ ಸಪ್ರೇಟಾಗಿ ಐತೆ. 700 ಫೀಟು ರಾಡ್ ಕ್ಲೀನಿಂಗ್ ಮಾಡ್ಬೋದು, 4.5 ಇಂಚು. ಆಮೇಲೆ ಬೆಡ್ ಗಾಡಿನೂ ಡ್ರಿಲ್ ಮಾಡ್ಬೋದು, 600 ಫೀಟ್ ಮಾಡ್ಬೋದು. ಗಾಡಿ ಒಂದು ಬರ್ತಾಯಿದೆ ಈಗ ಹೊಸದಾಗಿ, ನೋಡೋಣ. ಸೈಟ್ ಇನ್ಸ್ಪೆಕ್ಷನಲ್ಲಿ ಹೇಳ್ತೀವಿ ಹೆಂಗೆ ಏನು ಜಾಗದಲ್ಲಿ ನಮಗೆ ಪಾಯಿಂಟ್ ಸಿಕ್ಕಿದ್ರೆ ಒಳ್ಳೆದಿಂದ ಫಸ್ಟ್ ಹೇಳ್ತೀವಿ. ಅಂಥ ಜಾಗ ಇದ್ದರೆ ಡ್ರಿಲ್ ಮಾಡಿ ಕೊಡ್ಬೋದು. ಆಮೇಲೆ ಇನ್ನೊಂದು ವಿಷಯ, ಡ್ರಿಲ್ಲಿಂಗ್ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂತ ನೀರು ಇಲ್ಲ ಅಂತ ಲೆಕ್ಕ ಇಲ್ಲ. ಒಂದು 3 ಡೇಸ್ ಆದಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದರೆ ವಾಟರ್ ಲೆವೆಲ್ ಮೇಲೆಗಡೆ ಬಂದಿಲ್ಲ ಅಂದರೆ ನೀರು ಇಲ್ಲ ಅಂತ ಲೆಕ್ಕ. ಕೆಲವು ಟೈಮ್ ಡ್ರಿಲ್ ಮಾಡೋ ಟೈಮಲ್ಲಿ ಏರ್ ಪ್ರೆಷರು ಜಾಸ್ತಿ ಇರುತ್ತೆ, ಆವಾಗ ಕೆಲವು ಸೋರ್ಸ್ಗಳು ಓಪನ್ ಆಗಲ್ಲ. ಆಮೇಲೆ ನೋಡಿದ್ರೆ ಓಪನ್ ಆಗುತ್ತೆ. ಅದೇ ಥರ ತುಂಬ ಚಿಕ್ಕ ಗ್ಯಾಪ್ಗಳು ಬಂದರೆ ಯಾವಾಗಲೂ ನೀರಿರುತ್ತೆ. 4 ಇಂಚು 5 ಇಂಚು ಬಂದುಬಿಟ್ರೆ ತುಂಬ ಲೈಫ್ ಕಡಿಮೆ. ಜಾಸ್ತಿ ನೀರು ಬಂದರೆ ಲೈಫ್ ಕಡಿಮೆ, ಕಡಿಮೆ ನೀರು ಬಂದರೆ ಲೈಫ್ ಜಾಸ್ತಿ ಆಗುತ್ತೆ. ಇದೆಲ್ಲ ತಿಳ್ಕೊಳ್ಬೇಕು. ಎಷ್ಟೋ ವಿಷಯಗಳೈತೆ. ಯಾವಾಗಲೂ ಸರಿ 2000 ಕೊಟ್ಬಿಟ್ಟು ಸೈಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಆಲ್ ಇನ್ಫಾರ್ಮೇಷನ್ ಸಿಕ್ಕತ್ತೆ. ಸರಿನಾ? ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಸ್ಯಾಂಪಲು ರೋಬೋ ಸೈಟ್ಗಳು ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಂ ಸುಬ್ರಹ್ಮದೇವ ಪೊಟ್ರು, ಓಂ ಬ್ರಹ್ಮದೇವ ಪೊಟ್ರು.